ಹಾಯ್, ನಾನೆಲ್ಲ ಕನ್ನಡಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ವ್ಲಾಗ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತೇಳಿ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನಂತೂ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂತ ಹೇಳ್ತೀನಿ. ಒಂದು ವೀಕ್ ಕಾಣೆ ಆಗಿ ಹೋಗ್ಬಿಡ್ತೀನಿ. ಯಾಕಪ್ಪ ಅಂತಂದರೆ ಒಂದೊಂದ್ಸಲಿ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರುತ್ತೆ. ಈಗಂತೂ ನೀವು ನೋಡಿರ್ಬೋದು, ಈಗ 1 ವೀಕ್ ಬ್ಯಾಕು ನಾನು ಗಣಪತಿ ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು ಫುಲ್ ಅದು ವಿಡಿಯೋ ಎಲ್ಲ ಹಾಕಿದ್ದೆ. ಸೊ ಆ ಜಾತ್ರೆಗೆ 2 ಡೇಸ್ ಹೋಗಿ ಫುಲ್ಲು ಹುಷಾರಿಲ್ದಂಗಾಗಿ ವಾಯ್ಸ್ ಅಂತೂ ಬರ್ತಾನೆ ಇಲ್ಲ. ಆ್ಯಕ್ಚುಲಿ ಈಗಲೂ ನನ್ನ ಕರೆಕ್ಟ್ ವಾಯ್ಸ್ ಇನ್ನೂ ಬಂದಿಲ್ಲ. ಇನ್ನೂ ವಾಯ್ಸ್ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ನನ್ನ ವಾಯ್ಸ್ ಅಂತೂ ಫುಲ್ ಕೆಟ್ಟೋಗ್ಬಿಟ್ಟಿದೆ. ಸೊ ಹಂಗಾಗಿ ನಾನು ಯಾವ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಇನ್ನೇನು ವಿಡಿಯೋ ಮಾಡೋಣ ಅಂತ ವಿಡಿಯೋನೂ ಮಾಡಿಲ್ಲ. ಸೊ ಫುಲ್ ರೆಸ್ಟ್ ಮಾಡಿದ್ದೆ ಆಯಿತು ಜಾತ್ರೆ ಮಾಡಿ. ಇವತ್ತು ಸ್ವಲ್ಪ ತುಮಕೂರಲ್ಲಿ ಕೆಲಸ ಇತ್ತು. ಸೊ ಮನೆಯಲ್ಲಿರೋದಕ್ಕಿಂತನೇ ಈ ಹೌಸ್ ವೈಫ್ಗಳಿಗೆ ಎಲ್ಲಾರ ಹೋಗಬೇಕು ಅಂತ ಅಂದರೆ ಮಕ್ಳಿಗೆ ತಿಂಡಿ ಊಟ ಅವ್ರ ಸ್ಕೂಲಿಗೆ ಕಳಿಸಿ ಮತ್ತೆ ಮನೆಯವ್ರಿಗೆ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡಿ ಹೋಗಬೇಕು. ಟಾಸ್ಕ್ ಮೇಲೆ ಟಾಸ್ಕು ಫುಲ್ ಅಂತೂ ಫುಲ್ 2 ಕೈಯಲ್ಲ 10 ಕೈ ಅದು ಸಾಕಾಗಲ್ಲ. ಸೊ ಅದರಲ್ಲಿ ಬೇರೆ ತಿನ್ನಲ್ಲ ಮಕ್ಕಳು ಅಂತೇಳಿ ಮಾಡೋದ್ರಲ್ಲೇ ಸ್ವಲ್ಪ ವೆರೈಟಿ ಅವ್ರಿಗೆ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಲಿ ಅಂತೇಳಿ ಆ ಥರ ಎಲ್ಲ ಮಾಡಿ ಕಳಿಸ್ಬೇಕು. ಮಗಳನ್ನ ಕಳಿಸಿ ಮಗಂಗೂ ಅದೇ ಥರನೇ ಮಾಡಿಕೊಟ್ಟು ಅವನಿಗೂ ತಿನ್ನಿಸಿ ಅವ್ನ ಅಂಗನವಾಡಿಗೆ ಕಳಿಸಿ ಅಷ್ಟೊತ್ತಿಗೆ ಅಣ್ಣ ಬಂದ. ಸೊ ಅಣ್ಣ ದೇವ್ರು ಕೊಟ್ಟ ಅಣ್ಣ ಬಂದಾದ್ಮೇಲೆ ಅವ್ನು ಹೆಂಗೂ ತುಮಕೂರಿಗೆ ಹೋಗ್ತೀನಿ ಅಂತ ಅಂದ. ಸೊ ಹಂಗೆ ನಮ್ಮನ್ನು ಡ್ರಾಪ್ ಮಾಡಿಬಿಡು, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಅವರು ಫ್ಯಾಮಿಲಿ ಎಲ್ಲ ಎಸ್ಮಾಲ್ ಹತ್ರ ಬರ್ತೀವಿ ಬನ್ನಿ ಅಂತಂದ್ರು. ಸೊ ಅಲ್ಲಿಗೋದ್ಮೇಲಂತೂ ನನಗೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ಇದೇ ನಮ್ಮ ತುಮಕೂರಲ್ಲಿ ಡಿಸೆಂಬರ್ 13ನೇ ತಾರೀಕು ವಿಶ್ವಾಸ್ ಜ್ಯುವೆಲರ್ಸು ನನ್ನ ಕ್ರಶ್, ನನ್ನ ಫಸ್ಟ್ ಲವ್ ಅರ್ಜುನ್ ಜನ್ಯನ ಕರೆಸ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಅಲ್ಲಿ ಬಂದಿರೋ ಅಂತಾರನ್ನ ಕ್ವಶನ್ ಕೇಳಿ ಆನ್ಸರ್ ಮಾಡಿರೋರಿಗೆ VIP ಪಾಸ್ ಸಿಗ್ತಾ ಇದೆ ಫ್ರೀಯಾಗಿ. ಸೊ ನಮ್ಮ ಫ್ಯಾಮಿಲಿನ ಎಲ್ಲರನ್ನೂ ಸಹ ಅದನ್ನು ಮಾಡಿದ್ರು. ಸೊ ಎಲ್ಲರಿಗೂ VIP ಪಾಸ್ ಸಿಕ್ತು. ತುಂಬ ಖುಷಿ ಆಯಿತು. ಅದರಲ್ಲೂ ನನಗೆ ಅರ್ಜುನ್ ಜನ್ಯ ಬರ್ತಾ ಇದ್ದಾನೆ ಅಂದರೆ ತುಂಬ ಖುಷಿಯಾಗಿ ಹೋಗ್ಬಿಡ್ತು. ಅಣ್ಣ ನನ್ನ ಕೈಯಲ್ಲಿ ನನಗಂತೂ ನಮ್ಮ ಅಣ್ಣ ಸಿಕ್ಕಿದ್ದ ಫ್ಯಾಮಿಲಿ ಎಲ್ಲ ಅಂತೇಳಿ ಫುಲ್ ಖುಷಿ ಆಗೋಯ್ತು. ಹಾಗೆ ಚಾಟ್ಸ್ ಎಲ್ಲ ತಿನ್ಕೊಂಡು ಅವ್ರು ಮತ್ತೆ ಈವ್ನಿಂಗ್ ಮೂವಿ ನೋಡಬೇಕು ಅಂದರು. ಸೊ ನಮಗೆ ಲೇಟ್ ಆಗುತ್ತೆ, ನಾವು ರಿಟರ್ನ್ ಹೋಗ್ತೀವಿ ಅಂತ ಬಂದು ನಾನು ಹಾಗೆ ಆನ್ ದ ವೇ ಬಂದಿದ್ದೀನಲ್ಲ ಅಂತೇಳಿ ನನಗೊಂದು ಹೊಲಿಗೆ ಮಿಷಿನ್ ತೊಗೋಬೇಕು ಅಂತ ನೋಡ್ತಿದ್ದೆ. ಸೊ ಹಾಗೆ ಬಂದೆ ನೋಡೋಣ ಅಂತೇಳಿ. ಬಟ್ ಇವರು ಒಂದು ಹೊಸದು ತೋರಿಸಿದ್ರು, ಉಷಾ ಕಂಪ್ನಿದು. ಇದರಲ್ಲಿ 22 ಥರ ಸ್ಟಿಚ್ ಮಾಡ್ಬೋದಂತೆ. ಬಟ್ ಈ ಥರ ನಾನು ಯಾರು ತೊಗೊಂಡು ಸ್ಟಿಚ್ ಮಾಡೋದ ಕಮರ್ಷಿಯಲ್ ಆಗಲಿ ಮನೇಲಾಗಲಿ ನಾನು ನೋಡಿಲ್ಲ. ಈ ಥರ ತಗೊಂಡು ಯೂಸ್ ಮಾಡ್ಬೋದಾ ಅಂತ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಯಾರಿಗಾದ್ರೂ ಐಡಿಯಾ ಇದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಇದ್ರ ಅಮೌಂಟ್ ಪ್ರೈಸು 15,000. ನೀವೇನಾದ್ರೂ ಈ ಥರ ಮಿಷಿನ್ ಯೂಸ್ ಮಾಡ್ತಿದ್ರೆ ಅಥವಾ ನಿಮ್ಮ ಅಕ್ಕಪಕ್ಕ ಯಾರಾದರೂ ಟೈಲರ್ ಯೂಸ್ ಮಾಡ್ತಿದ್ರೆ ಈ ಥರ ಮಿಷಿನ್ ತೊಗೋಬೋದು.